ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಿ ಎಸ್ ಲೋಕ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇದು ಸಂಜೆ 4 ಗಂಟೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಪಾಪು ಕೂಡ ಮಲ್ಕೊಂಡಿದ್ಲು. ಸೊ ಆ ಗ್ಯಾಪಲ್ಲಿ ಒಂದು ಹಾರ್ವೆಸ್ಟಿಂಗ್ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ. ಏನು ಹಾರ್ವೆಸ್ಟಿಂಗ್ ಮಾಡ್ತಿದ್ದೀನಿ ಅಂತಂದರೆ ಅಂಟ್ವಾಳ್ಕಾಯಿನ ಎತ್ಕೊಂಡು ಹೋಗೋಕೆ ಬಂದಿದ್ದೀನಿ. ಈ ಮರ ಇರೋದು ನಮ್ಮನೆ ಆಪೋಸಿಟೇ, ಬಟ್ ಅಲ್ಲಿ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಆಗಲ್ಲ. ಪಕ್ಕ ಸೈಟಲ್ಲಿ ಸಾಕಷ್ಟು ಕಾಯಿಗಳು ಬಿದ್ದಿವೆ. ಅದಕ್ಕೋಸ್ಕರ ನಾನು ನಮ್ಮನೆ ಮುಂದ್ಗಡೆ ಏರಿಯಾಗೆ ಬಂದಿದ್ದೀನಿ. ನನ್ನ ಮಗಳು ಎದ್ದೇಳೋ ಅಷ್ಟರಲ್ಲಿ ಒಂದಿಷ್ಟು ಅಂಟ್ವಾಳ್ಕಾಯಿನ ಕಲೆಕ್ಟ್ ಮಾಡ್ಕೊಳ್ಳೋಣ. ನಾವು ಚಿಕ್ಕವರಿದ್ದಾಗೆಲ್ಲ ಇದನ್ನು ಜಾಸ್ತಿ ಬಳಸ್ತಾ ಇದ್ರು. ಅವಾಗೆಲ್ಲ ತುಂಬ ನೋಡಿದ್ದೀವಿ ನಾವು ಕೂಡ. ಇತ್ತೀಚೆಗಂತೂ ಸಾಕಷ್ಟು ಬಳಕೆ ಕಡಿಮೆನೆ ಅಂತಲೇ ಹೇಳ್ಬೋದು. ಚಿನ್ನ ಬೆಳ್ಳಿ ಅಂಗಡಿಲಿ ಮಾತ್ರ ನೋಡೋದಕ್ಕೆ ಸಿಗತ್ತೆ. ಸೊ ಬೆಡ್ಶೀಟು, ಬಟ್ಟೆ ಮತ್ತು ಕಾಲ್ ಚೈನು ಇದನ್ನೆಲ್ಲ ಇದರಲ್ಲೇ ವಾಶ್ ಮಾಡ್ತಾ ಇದ್ವಿ. ಎಷ್ಟು ಕ್ಲೀನಾಗಿ ವಾಶ್ ಆಗ್ತಾಯಿತ್ತು ಅಂತಂದರೆ ಇದ್ರ ಮುಂದೆ ಯಾವ ಸೋಪು ಲಿಕ್ವಿಡ್ ಏನೂ ಬೇಡ, ಅಷ್ಟು ನೀಟಾಗಿ ವಾಶ್ ಆಗ್ತಾಯಿತ್ತು. ಸೊ ಇಲ್ಲಿ ಒಂದಿಷ್ಟು ಎಲೆಗಳು ಬಿದ್ದಿದ್ವು. ಆ ಎಲೆಗಳ ಮಧ್ಯದಲ್ಲೇ ಕಾಯಿಗಳು ಕೂಡ ಇತ್ತು. ಸೊ ನಾನು ಕಡ್ಡಿ ಸಹಾಯದಿಂದ ಎಲೆಗಳನ್ನೆಲ್ಲ ಬೇರ್ಪಡಿಸ್ತಾ ಇದ್ದೀನಿ. ಈಗ ಬೇಸಿಗೆಗಾಲ ಆಗಿರೋದ್ರಿಂದ ಹಾವುಗಳು ಬೇರೆ ಇರುತ್ತೆ, ಅದೊಂದು ಭಯ. ಮತ್ತು ಬೇರೆ ರೀತಿ ಹುಳ ಉಪ್ಟೆ ಎಲ್ಲ ಇರ್ತವೆ ಅಂತ ಹೇಳ್ಬಿಟ್ಟು ಕಡ್ಡಿಲಿ ಸೈಡಿಗೆ ಸೇರಿಸಿ ಎತ್ಕೊತಾ ಇದ್ದೀನಿ. ಕೆಲವೊಂದಿಷ್ಟು ಆಲ್ರೆಡಿ ಒಣಗೋಗಿದ್ವು. ಇನ್ನು ಕೆಲವು ಕಾಯಿ ಮತ್ತು ಇನ್ನೊಂದಿಷ್ಟು ಹಣ್ಣು ಕೂಡ ಆಗಿತ್ತು. ಸೊ ಇದನ್ನು ತಗೊಂಡೋಗ್ಬಿಟ್ಟು ಇನ್ನೊಂದಿಷ್ಟು ಒಣಗಿಸಿದ್ರೆ ತುಂಬ ದಿನ ಸ್ಟೋರ್ ಮಾಡಿ ಇಟ್ಕೋಬೋದು. ಹಾಗೆ ಅವಾಗೆಲ್ಲ ನಾವು ಚಾನಲ್ಗೆ ಅಂತ ಹೋಗ್ತಾ ಇದ್ವಿ ಬಟ್ಟೆ ತೊಳೆಯೋಕ್ಕೆ. ಅವಾಗ ಇದರಲ್ಲೇ ಬೆಡ್ಶೀಟ್ ಅಂತೂ ಸಾಮಾನ್ಯವಾಗಿ ಬೆಡ್ಶೀಟೆಲ್ಲ ಇದರಲ್ಲೇ ನೆನೆಸ್ತಾ ಇದ್ದಿದ್ದು, ನೀಟಾಗಿ ಕೊಳೆ ಬಿಡತ್ತೆ ಅಂತ ಹೇಳ್ಬಿಟ್ಟು. ಇವಾಗೆಲ್ಲ ವಾಷಿಂಗ್ ಮಿಷಿನ್ನ ಯೂಸ್ ಮಾಡೋದ್ರಿಂದ ಇದ್ರ ಬಳಕೆ ತುಂಬ ಕಡಿಮೆನೆ. ನಾನು ಕೂಡ ಸುಮಾರು ವರ್ಷನೇ ಆಗಿತ್ತು ಅಂಟ್ವಾಳ್ಕಾಯಿನ ನೋಡ್ದಲೆ. ಆ್ಯಂಡ್ ಹಾಗೆ ಇದು ಅಂಟ್ವಾಳ್ಕಾಯಿ ಮರ ಅನ್ನೋದು ಕೂಡ ನನಗೆ ಅಷ್ಟು ಗೊತ್ತಿರಲಿಲ್ಲ. ಕಾಯಿ ನೋಡಿದ್ದೀನಿ, ಬಟ್ ಮರ ಅಷ್ಟು ಐಡಿಯಾ ಇರಲಿಲ್ಲ. ಪಕ್ಕದ ಮನೆ ಆಂಟಿ ತೋರಿಸಿದ್ರು ಇದು ಅಂಟ್ವಾಳ್ಕಾಯಿ ಮರ ಅಂತ ಹೇಳ್ಬಿಟ್ಟು. ಅವರು ಸ್ವಲ್ಪ ಕಾಯಿಗಳನ್ನ ತಗೊಂಡು ಬಂದಿದ್ರು. ಆದ್ರಿಂದ ನಾನು ಕೂಡ ಇವತ್ತು ಬಂದೆ. ಮನೇಲೂ ಏನು ಕೆಲಸ ಇರಲಿಲ್ಲ, ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗ್ದಿತ್ತು. ಇನ್ನು ರಾತ್ರಿ ಅಡುಗೆ ಮಾಡೋದೊಂದಿತ್ತು. ಇಷ್ಟು ಬೇಗ ಏನು ಮಾಡೋದು ಅಡುಗೆನ ಅಂತ ಹೇಳಿ ಫ್ರೀ ಇದ್ನಲ್ಲ ಅಂತ ಹೇಳಿ ಬಂದೆ. ಇಲ್ಲಂತೂ ಎಲೆಗಳನ್ನ ಜರುಗಿಸ್ತಾ ಇದ್ದಂಗೂ ಕೂಡ ಅಷ್ಟೊಂದು ಕಾಯಿಗಳು ಸಿಗ್ತಾ ಇತ್ತು. ನಾನು ಅನ್ಕೊಂಡೇ ಇರಲಿಲ್ಲ ಬಿಡಿ ಇಷ್ಟೊಂದು ಕಾಯಿ ಸಿಗತ್ತೆ ಅಂತ ಹೇಳ್ಬಿಟ್ಟು. ಬಟ್ ನನ್ನ ಕಲ್ಪನೆಗೂ ಮೀರಿದ್ದು ಸಿಕ್ಕಿದೆ ಇಷ್ಟೊಂದು ಕಾಯಿ. ಆ್ಯಂಡ್ ಇದರಲ್ಲಿ ಏರ್ ವಾಶ್ ಕೂಡ ಮಾಡ್ಬೋದು ಅಂತ ಅನ್ಕೊತೀನಿ. ನನಗೆ ಅದ್ರ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ. ನಿಮ್ಗೇನಾದ್ರು ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮೋಸ್ಟ್ ಪ್ರಾಬಬ್ಲಿ ಮಾಡ್ಬೋದು ಅಂತ ಅನ್ಕೊತೀನಿ. ನಮಗೆ ಪ್ರಕೃತಿ ದತ್ತವಾಗಿ ಏನೇ ಸಿಕ್ಕಿದ್ರು ಕೂಡ ಅದರಿಂದ ಯಾವುದೂ ಸೈಡ್ ಎಫೆಕ್ಟ್ಸ್ ಆಗಲ್ಲ. ಬಟ್ ಅದನ್ನು ಸರಿಯಾದ ರೀತಿಯಲ್ಲಿ ನಾವು ಬಳಸ್ಕೊಳ್ಬೇಕು ಅಷ್ಟೇ. ಈಗಿನ ಜನ್ರೇಷನ್ ಮಕ್ಕಳಿಗೆ ಇದ್ರ ಉಪಯೋಗ ಇರಲಿ, ಇದನ್ನು ನೋಡಿಯೂ ಸಹ ಇರೋದಿಲ್ಲ. ಬಟ್ ನಾವು ನಮಗೆ ಸಿಕ್ಕಾಗ ಇದ್ರ ಉಪಯೋಗ ಆಗಿರ್ಬೋದು, ಇದ್ರ ಪರಿಚಯ ಆಗಿರ್ಬೋದು ತಿಳಿಸ್ಕೊಡೋಂಥದ್ದು ನಮ್ಮ ಕರ್ತವ್ಯ. ಈಗ ಹೇಗಾಗಿದೆ ಪರಿಸ್ಥಿತಿ ಅಂದರೆ ಮಕ್ಕಳನ್ನ ಹೊರಗಡೆ ಆಟಾಡೋಕೆ ಬಿಡೋಕ್ಕೂ ಕಷ್ಟ ಆಗಿದೆ. ಅಂಥ ಪರಿಸ್ಥಿತಿಗೆ ನಾವು ತಲುಪಿದ್ದೀವಿ. ಸೊ ಇದಿಷ್ಟೇ, ಈ ಒಂದು ಕಾರ್ನರಲ್ಲಿ ಇಷ್ಟನ್ನ ಕಲೆಕ್ಟ್ ಮಾಡಿದೆ ನಾನು. ಆ ಕಡೆ ಎಲ್ಲ ತುಂಬ ಹಾವುಗಳಿದೆ, ಹಾಗಾಗಿ ಹೋಗೋದಕ್ಕೆ ಭಯ. ಸೊ ಕಲೆಕ್ಟ್ ಮಾಡಿಕೊಂಡು ಮನೆಗೆ ಬಂದೆ. ಇನ್ನು ರಾತ್ರಿ ಅಡುಗೆಗೆ ಅಂತ ಹೇಳ್ಬಿಟ್ಟು ಇವತ್ತು ಚಿಕನ್ ವೈಟ್ ಪಲಾವ್ ಹಾಗೆ ಚಿಕನ್ ಗೀ ರೋಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ತುಂಬ ದಿನ ಆಗಿತ್ತಲ್ವ, ಯಾವುದೇ ರೀತಿ ರೆಸಿಪಿ ಶೇರ್ ಮಾಡಿರಲಿಲ್ಲ. ಸೊ ಆದ್ದರಿಂದ ಇವತ್ತೊಂದು ರೆಸಿಪಿ ಕೂಡ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಚಿಕನ್ ವೈಟ್ ಪಲಾವ್ ನೋಡೋದಕ್ಕೆ ಫುಲ್ ವೈಟಾಗಿ ಇದ್ರೂ ಏನು ಸ್ಪೈಸಿ ಹಾಕಿರ್ತೀವಿ ಅನ್ನೋದೇ ಗೊತ್ತಾಗಲ್ಲ, ಬಟ್ ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ. ಸೊ ಇದಕ್ಕೆ ನಾನು ಒಂದೇ ಒಂದು ಈರುಳ್ಳಿ, 1 ಇಂಚು ಶುಂಠಿ, ಒಂದು 10 ಎಸಳು ಬೆಳ್ಳುಳ್ಳಿ, ಒಂದು 3 ಹಸಿಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಸೋಂಪು, ಏಲಕ್ಕಿ ಇದಿಷ್ಟನ್ನು ಬಳಸ್ಕೊಂಡಿದ್ದೀನಿ. ಇದಿಷ್ಟನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಹಾಗೆ ಇದಕ್ಕೆ ಚಿಕನ್ ಏನು ಮ್ಯಾರಿನೇಟ್ ಮಾಡೋವಂಥ ಅವಶ್ಯಕತೆಯೂ ಕೂಡ ಇಲ್ಲ, ಡೈರೆಕ್ಟಾಗಿ ಕುಕ್ ಮಾಡ್ಬೋದು. ಸೊ ನಾನಿಲ್ಲಿ ಒಂದು 2-3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ನೀವು ಜಾಸ್ತಿ ಯೂಸ್ ಮಾಡೋರಿದ್ರೆ ಜಾಸ್ತಿ ಯೂಸ್ ಮಾಡ್ಬೋದು. ನಾನು ಸ್ವಲ್ಪ ಆಯಿಲ್ ಕಡಿಮೆನೇ ಹಾಕೋದು. ಎಣ್ಣೆ ಕಾದಿದ ನಂತರ ಹೋಲ್ ಸ್ಪೈಸಸ್ನ ಹಾಕ್ಕೊಂಡಿದ್ದೀನಿ. ಇಲ್ಲಿ ಪಲಾವ್ ಎಲೆ, ಒಂದೇ ಒಂದು ಚಕ್ಕೆ, 1-2 ಲವಂಗ, ಏಲಕ್ಕಿ, ಸೋಂಪು, ಜಾಪತ್ರೆ, ಕಲ್ಹೂವು, ಮರಾಠ ಮೊಗ್ಗು, ಎಲ್ಲ ಥರ ಸ್ಪೈಸಸ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಹಾಕಿದ್ರೆ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಇದೆಲ್ಲ ಬೇಡ ಅಂತಂದರೆ ಜಸ್ಟ್ ಚಕ್ಕೆ, ಲವಂಗ, ಪಲಾವ್ ಎಲೆ, ಏಲಕ್ಕಿ ಇದಿಷ್ಟನ್ನು ಮಾತ್ರ ಹಾಕ್ಕೋಬೋದು. ಆ್ಯಂಡ್ ಹಾಗೆ ಇದಕ್ಕೆ 2 ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಇದು ಕೂಡ ಚೆನ್ನಾಗಿ ಫ್ರೈ ಆಗೋ ಹಾಗೆ ಬಡಿಸ್ಕೊಳ್ಳಿ. ಆ್ಯಂಡ್ ಹಾಗೆ ಇದು ವೈಟ್ ಪಲಾವು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಾನು ಹೊರಗಡೆ ತಿಂದಿದ್ದೀನಿ, ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ನೋಡೋಣ ಅಂತ ಹೇಳ್ಬಿಟ್ಟು ನಾನು ಕೂಡ ಇವತ್ತು ಟ್ರೈ ಮಾಡಿದ್ದು. ಸೊ ಇದು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದ ನಂತರ ಚಿಕನನ್ನು ಹಾಕ್ಕೊಂಡಿದ್ದೀನಿ. ಇನ್ನು ಬಿರಿಯಾನಿಲಿ ನಾವು ಎಷ್ಟೇ ಉಪ್ಪು ಖಾರ ಹಾಕಿ ಏನೇ ಮಾಡಿದ್ರು ಚಿಕನ್ ಪೀಸಸ್ಸು ಸ್ವಲ್ಪ ಸಪ್ಪೆನೇ ಇರುತ್ತೆ.
ಆ್ಯಂಡ್ ಹಾಗೆ ನಾನಿಲ್ಲಿ ಒಂದು ಮಿಸ್ಟೇಕ್ ಏನು ಮಾಡಿದ್ದೆ ಅಂತ ಅಂದರೆ ಅರಿಶಿನ ಇದಕ್ಕೆ ಚಿಕನ್ಗೆ ಹಾಕ್ಕೊಂಡ್ಬಿಟ್ಟೆ. ನಾನು ಗ್ರೈಂಡ್ ಮಾಡೋದಕ್ಕೆ ಹಾಕ್ಕೊಂಡಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಹಾಗಾಗಿ ಸ್ವಲ್ಪ ಯೆಲ್ಲೋಯಿಶ್ ಕಲರ್ ಬಂತು. ಅದರ್ವೈಸ್ ಟೇಸ್ಟ್ ಮಾತ್ರ ಆಸಮ್ಮಾಗೇ ಇತ್ತು. ಆ್ಯಂಡ್ ಹಾಗೆ ಉಪ್ಪನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಚಿಕನ್ನಿಂದ ನೀರಿನ ಅಂಶ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಚಿಕನ್ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಪೀಸಸ್ ಎಲ್ಲ ಸ್ಮೂತಾಗಿರುತ್ತೆ. ಆ್ಯಂಡ್ ಅದಾದಮೇಲೆ ರುಬ್ಬಿರೋಂಥ ಮಸಾಲೆನ ಹಾಕ್ಕೊಂಡಿದ್ದೀನಿ. ಪುದೀನ ಕೊತ್ತಂಬರಿನ ಹಾಗೆ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತೀನಿ ಅಷ್ಟೇ. ಸೊ ಇದನ್ನು ಕೂಡ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತೀನಿ. ಆ್ಯಂಡ್ ಚಿಕನ್ ಎಷ್ಟು ನೀಟಾಗಿ ಹುರಿತೀವೋ ಅಷ್ಟು ಚೆನ್ನಾಗಿರುತ್ತೆ. ಸ್ಮೆಲ್ ಕೂಡ ಇರೋದಿಲ್ಲ ಚಿಕನ್ ನೀಟಾಗಿ ಫ್ರೈ ಮಾಡಿಕೊಂಡ್ರೆ. ಆ್ಯಂಡ್ ಹಾಗೆ ಇದರಲ್ಲಿ ಒಂದು 2 ಸ್ಪೂನಷ್ಟು ಮೊಸರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮೊಸರು ಹಾಕೋದ್ರಿಂದ ಬಿರಿಯಾನಿ ಕೂಡ ಒಂದು ಡಿಫ್ರೆಂಟ್ ಟೇಸ್ಟ್ ಬರುತ್ತೆ. ಹಾಗೆ ಪೀಸಸ್ ಎಲ್ಲ ತುಂಬ ಸ್ಮೂತಾಗಿ ಜ್ಯೂಸಿ ಥರ ಇರುತ್ತೆ. ಹಾಗಾಗಿ ಬಿರಿಯಾನಿಗೆ ಮೊಸರನ್ನ ಹಾಕ್ಕೊಳ್ಳೋದು ಒಂದು ಎಕ್ಸ್ಟ್ರಾ ಟೇಸ್ಟ್ಗೋಸ್ಕರ. ಆ್ಯಂಡ್ ಹಾಗೆ ನಾನಿಲ್ಲಿ 1.5 ಗ್ಲಾಸಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ನಾರ್ಮಲ್ ಸೋನಾ ರೈಸು. ನೀವು ಬೇಕಿದ್ರೆ ಬಾಸುಮತಿ ರೈಸಲ್ಲಾದರೂ ಮಾಡ್ಬೋದು ಅಥವಾ ಜೀರಾ ರೈಸಲ್ಲಾದರೂ ಮಾಡ್ಕೊಳ್ಬೋದು. ಸೊ 3 ಗ್ಲಾಸ್ ನೀರು ಹಾಕಿ ಚೆನ್ನಾಗಿ ನೀರು ಕುದ್ದಿದ ನಂತರ ಅಕ್ಕಿನ ತೊಳೆದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿನ ಹಾಕಿ ಲಾಸ್ಟಲ್ಲಿ ಒಂದು ಸರಿ ಉಪ್ಪು ಖಾರ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡ್ಮೇಲೆ ಒಂದು 2 ವಿಷಲಷ್ಟು ಕುಕ್ ಮಾಡಿದ್ರೆ ವೈಟ್ ಪಲಾವ್ ರೆಡಿ ಆಗುತ್ತೆ. ಆ್ಯಂಡ್ ಹಾಗೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಹಾಗೆ ಕಸೂರಿ ಮೇಥಿ ಇದನ್ನು ಕೂಡ ಆ್ಯಡ್ ಮಾಡಿಕೊಂಡು ವಿಷಲ್ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. ಸೊ ಇದಾಗಿದ್ದ ನಂತರ ಇದು ವಿಷಲ್ ಆಗೋಷ್ಟರಲ್ಲಿ ಚಿಕನ್ ಘೀ ರೋಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಚಿಕನ್ನ ಫಸ್ಟೇ ಮ್ಯಾರಿನೇಟ್ ಮಾಡಿಟ್ಟಿದ್ದೆ. ಇದು ಒಂದು 1/2 ಅವರ್ ಮ್ಯಾರಿನೇಟ್ ಆದರೆ ಸಾಕಾಗತ್ತೆ. ಮ್ಯಾರಿನೇಟ್ಗೆ ಫಸ್ಟು ಚಿಕನ್ಗೆ ಮೊಸರು, ಉಪ್ಪು ಹಾಗೆ ಅರಿಶಿನ ಪುಡಿ ಇದಿಷ್ಟನ್ನೇ ಹಾಕಿ ಮ್ಯಾರಿನೇಟ್ ಮಾಡಿದ್ರೆ ಸಾಕು. ಚಿಕನ್ ಸ್ವಲ್ಪ ಸಾಫ್ಟಾಗಿ ಇರೋದಕ್ಕೆ ಮತ್ತು ಹಾಗೆ ಉಪ್ಪು ಎಲ್ಲ ಚೆನ್ನಾಗಿ ಹಿಡಿಲಿ ಅನ್ನೋದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಇದನ್ನು 1/2 ಅವರ್ ಮ್ಯಾರಿನೇಟ್ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. ಅಷ್ಟರಲ್ಲಿ ಇದಕ್ಕೆ ಮಸಾಲೆನ ರೆಡಿ ಮಾಡ್ಕೊಳ್ತೀನಿ. ಸೊ ಈಗ ಫಸ್ಟಾಗಿ ಒಂದು ಬೌಲಲ್ಲಿ ಒಂದು 4ರಿಂದ 5 ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕಲರ್ ಜಾಸ್ತಿ ಬೇಕು ಅಂತಂದರೆ ನೀವು ಬ್ಯಾಡಗಿ ಮೆಣಸಿನ್ಕಾಯಿನೂ ಕೂಡ ಹಾಕೋಬೋದು. ನಾನು ಬ್ಯಾಡಗಿ ಮೆಣಸಿನ್ಕಾಯಿ ಇಲ್ಲ ಅಂತ ಹೇಳ್ಬಿಟ್ಟು ಗುಂಟೂರು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಒಂದು ಬಾಣಲಿಗೆ ಡ್ರೈ ರೋಸ್ಟ್ನ ಮಾಡ್ಕೊಳ್ಳೋಣ ಮಸಾಲೆಗಳನ್ನ. 1 ಸ್ಪೂನಷ್ಟು ಧನಿಯಾ ಕಾಳು ಹಾಕಿದ್ದೀನಿ. ಹಾಗೆ 1 ಪೀಸ್ ಚಕ್ಕೆ, 1 3 ಲವಂಗ, ಹಾಗೆ ಒಂದು ಸ್ವಲ್ಪ ಕಾಳು ಮೆಣಸು ಒಂದು 8ರಿಂದ 10, 1 ಸ್ಪೂನಷ್ಟು ಸೋಂಪು ಕಾಳು ಹಾಗೆ ಜೀರಿಗೆ ಇದಿಷ್ಟನ್ನು ಕೂಡ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಜೊತೆಗೆ ಒಂದು 7ರಿಂದ 8 ಕಾಳರಷ್ಟು ಮೆಂತೆ ಕಾಳು ಹಾಕ್ಕೊಂಡಿದ್ದೀನಿ. ಜಾಸ್ತಿ ಹಾಕ್ಕೊಂಡ್ರೆ ಸ್ವಲ್ಪ ಕಹಿ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇದಿಷ್ಟನ್ನು ಬರೀ ಡ್ರೈ ರೋಸ್ಟ್ ಮಾಡಿಕೊಂಡ್ರೆ ಸಾಕಾಗತ್ತೆ. ಯಾವುದೇ ರೀತಿ ಎಣ್ಣೆನ ಬಳಸೋ ಹಾಗಿಲ್ಲ. ಸೊ ಇದಿಷ್ಟನ್ನ ಈಗ ತಣ್ಣಗಾದ್ಮೇಲೆ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಇದಕ್ಕೆ ಒಂದು 2 ಇಂಚಷ್ಟು ಶುಂಠಿ ಹಾಗೆ ಒಂದು 2 ಗಡ್ಡೆ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಹುಣಸೆ ಹಣ್ಣು ಹಾಗೆ ನೆನೆಸಿಟ್ಟಿರ್ತಕ್ಕಂಥ ಒಣಮೆಣಸಿನ್ಕಾಯಿನ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದಾಗಿದ ನಂತರ ಮತ್ತೆ ಅದೇ ಬಾಣಲಿಗೆ ತುಪ್ಪನ ಹಾಕ್ಕೊತಾ ಇದ್ದೀನಿ. ಚಿಕನ್ ಗೀ ರೋಸ್ಟ್ ಅಲ್ವಾ, ಸ್ವಲ್ಪ ತುಪ್ಪನ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ತುಪ್ಪ ಎಲ್ಲ ಸ್ವಲ್ಪ ಮೆಲ್ಟ್ ಆಗಿದ ನಂತರ ಇದಕ್ಕೆ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋದ್ರಿಂದ ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೆ ಒಂದೇ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ರೋಸ್ಟ್ ಆಗಬೇಕು. ಸೊ ಹಾಗೆ ಮಸಾಲೆನೂ ಕೂಡ ಈ ರೀತಿ ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕು. ಸೊ ಈರುಳ್ಳಿ ಫ್ರೈ ಆಗಿದ ನಂತರ ಮ್ಯಾರಿನೇಟ್ ಮಾಡಿರ್ತಕ್ಕಂಥ ಚಿಕನ್ನ ಹಾಕ್ತಾಯಿದ್ದೀನಿ. ಈ ಚಿಕನ್ನು ಅಷ್ಟೇ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅದರಲ್ಲಿರುವಂಥ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಇದು ಚೆನ್ನಾಗಿ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ರೋಸ್ಟ್ ಆಗಿದ ನಂತರ ರುಬ್ಬಿಟ್ಕೊಂಡಿರೋ ಅಂತಹ ಮಸಾಲೆನ ಹಾಕಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು 10 to 15 ಮಿನಿಟ್ಸು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. 10 ಮಿನಿಟ್ಸ್ ಕುಕ್ ಆಗಿದ ನಂತರ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇನ್ನೊಂದು 2 ಮಿನಿಟ್ಸ್ ಕುಕ್ ಮಾಡಿ ಫ್ಲೇಮ್ನ ಆಫ್ ಮಾಡ್ಕೊಂಡಿದ್ದೀನಿ. ಇಲ್ಲಿಗೆ ಚಿಕನ್ ಗೀ ರೋಸ್ಟ್ ರೆಡಿ ಆಗಿದೆ. ಇನ್ನು ಚಿಕನ್ ಪಲಾವ್ ಏನಾಗಿದೆ ನೋಡೋಣ ಬನ್ನಿ. ಕುಕ್ಕರ್ ಲಿಡ್ ಓಪನ್ ಮಾಡ್ತಿದ್ದಂಗೆ ಆರೋಮಾ ಮಾತ್ರ ಸಖತ್ತಾಗಿ ಬರ್ತಾ ಇತ್ತು. ಸೊ ಲಿಡ್ ಓಪನ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಕುಕ್ಕರಲ್ಲಿ ಮಾಡಿದಾಗ ಮಸಾಲೆ ಎಲ್ಲ ಮೇಲ್ಗಡೆನೇ ಇರುತ್ತೆ. ಹಾಗಾಗಿ ನೀಟಾಗಿ ಒಂದ್ಸತಿ ಮಿಕ್ಸ್ ಮಾಡಿ ಸರ್ವ್ ಮಾಡ್ಕೊಳ್ಬೇಕಾಗತ್ತೆ. ಫಸ್ಟ್ ಟೈಮ್ ಟ್ರೈ ಮಾಡಿದರೂ ಕೂಡ ರುಚಿ ಮಾತ್ರ ತುಂಬ ಚೆನ್ನಾಗಿತ್ತು. ನೀವು ಕೂಡ ಮಿಸ್ ಮಾಡದೆ ಈ ರೆಸಿಪಿನ ಟ್ರೈ ಮಾಡಿ. ಫಿದಾ ಆಗೋದಂತೂ ಗ್ಯಾರಂಟಿ, ಅಷ್ಟು ಚೆನ್ನಾಗಿರುತ್ತೆ. ಕಡಿಮೆ ಇಂಗ್ರೀಡಿಯೆಂಟ್ನ ಬಳಸ್ಕೊಂಡು ಒಂದು ಅದ್ಭುತವಾಗಿರುವಂಥ ಚಿಕನ್ ವೈಟ್ ಪಲಾವ್ ರೆಡಿ ಆಗುತ್ತೆ ನಿಮಗೆ. ಹಾಗೆ ಇದ್ರ ಚಿಕನ್ ಬದಲು ನೀವು ಮಶ್ರೂಮ್, ಪನ್ನೀರ್ ಅಥವಾ ವೆಜಿಟೇಬಲ್ಸ್ನ ಕೂಡ ಆ್ಯಡ್ ಮಾಡ್ಕೋಬೋದು. ಸದ್ಯಕ್ಕೆ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆಗಿದೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.